ಹಾಯ್ ಫ್ರೆಂಡ್ಸ್, ನಾವೀಗ ಕಾರ್ಕಳ ಹತ್ತೂರಿಗೆ ಫಿಸ್ಟಿಗೆ ಟ್ರಾವೆಲ್ ಮಾಡ್ತಾ ಇದ್ದೇವೆ. ಈಗ ಎಕ್ಸಾಕ್ಟ್ ಟೈಮ್ 4 o'clock. ಅಲ್ಲಿಗೆ ನಾವು 5 o'clockಗೆ ರೀಚ್ ಆಗಬೇಕು. ಫ್ರೆಂಡ್ಸ್, ಇದು ನ್ಯೂ ಹೈವೇ. ಈ ಹೈವೇ ಮೂಡುಬಿದಿರೆಯಲ್ಲಿ ಬೆಳ್ಮಣ್ ರೋಡ್ಗೆ ಕನೆಕ್ಟ್ ಆಗಿ ಉಂಟು. ಸೊ ಇವಾಗ ಬೆಳ್ಮಣ್ಣಿಂದ ಮೂಡುಬಿದಿರೆ ರೂಟಾಗಿ ಡೈರೆಕ್ಟಾಗಿ ಕಾರ್ಕಳಕ್ಕೆ ಈ ಹೈವೇಯಲ್ಲಿ ಟ್ರಾವೆಲ್ ಮಾಡ್ಬೋದು. ಈಗ ಹತ್ತೂರು ಚರ್ಚಿಗೆ ನಾವು ರೀಚ್ ಆಗಿದ್ದೇವೆ. ಕಾರ್ಕಳದವರಿಗೆ ಹೊಸ ವರ್ಷ ಬಂತೆಂದರೆ ಜನವರಿ ಮಂತ್ ಅವರಿಗೆ ಫಿಸ್ಟ್ ಮಂತ್ ಅಂತ ಹೇಳುವುದರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಕಾರಣ ಇಷ್ಟೇ, ಹತ್ತೂರು ಸೈಂಟ್ ಲಾರೆನ್ಸ್ ಚರ್ಚ್ ಹಬ್ಬ. ಇಡೀ ಕಾರ್ಕಳದಲ್ಲಿ ಹಬ್ಬದ ಅಟ್ಮಾಸ್ಫಿಯರೇ ಇರುತ್ತದೆ. ಪೂಜೆಯನ್ನು ಮುಗಿಸಿ ನಾವಿಲ್ಲಿ ಪುಷ್ಕರಣಿ ಹತ್ತಿರ ಬಂದಿದ್ದೇವೆ. ಇಲ್ಲೂ ಸಾಕಷ್ಟು ಜನರು ಇದ್ದಾರೆ. ಇಲ್ಲಿಗೆ ಬರುವಾಗ ಯಾವುದೋ ಒಂದು ಟೆಂಪಲ್ಗೆ ಬಂದಂತಾಗ್ತದೆ. ಯಾಕಂದರೆ ಕ್ರಿಶ್ಚಿಯನ್ ಧರ್ಮದ ಪುಣ್ಯಕ್ಷೇತ್ರಗಳಲ್ಲಿ ಈ ರೀತಿಯ ಪುಷ್ಕರಣಿಯು ಇರುವುದಿಲ್ಲ. ಇದ್ದರೂ ಅದು ಬಹಳ ಕಡಿಮೆ. ಇದು ಚರ್ಚಿಗೆ ಒಂದು ಅಟ್ರಾಕ್ಷನ್. ಬರುವ ಭಕ್ತಾದಿಗಳು ಇದರ ನೀರನ್ನು ಸೇವಿಸಿ ತಲೆಯ ಮೇಲೆ ಚಿಮುಕಿಸಿ ತಮ್ಮ ಪ್ರಾರ್ಥನೆ ಬಗೆಹರೆಯಲಿ ಎಂದು ಬೇಡಿಕೊಳ್ಳುತ್ತಾರೆ. ಈ ಕೊಳದಲ್ಲಿ ಮೀನುಗಳು ಇವೆ. ಇದು ಈ ಪುಷ್ಕರಣಿಗಿರುವ ಇನ್ನೊಂದು ಸೊಬಗು. ಈಗ ನಾವು ಚರ್ಚ್ನ ಫ್ರಂಟಿಗೆ ನಾವು ಬಂದಿದ್ದೇವೆ. ಡೇ ಟೈಮಿಗಿಂತ ನೈಟ್ ಇಲ್ಲಿ ಬಂದರೆ ಇಲ್ಲಿ ಲೈಟಿಂಗ್ಸ್ ನೋಡಲು ತುಂಬ ಖುಷಿಯಾಗುತ್ತದೆ. ಚರ್ಚ್ ಡೆಕೋರೇಷನ್ ತುಂಬ ಬ್ಯೂಟಿಫುಲ್ ಆಗಿತ್ತು. ಅದು ಸೈಂಟ್ ಲಾರೆನ್ಸ್ ಚರ್ಚ್ ನೋಡಬೇಕಾದರೆ ಇಂತಹ ಟೈಮ್ನಲ್ಲೇ ಬಂದು ನೋಡಬೇಕು. ಈ ಚರ್ಚ್ ಬಸಿಲಿಕವಾಗಿ ವರ್ಲ್ಡ್ ಫೇಮಸ್ ಆಗಿದೆ. ಕಾರಣ ಇಂತಹ ಫೀಸ್ಟ್ ಸಿಚುವೇಷನ್ನಲ್ಲಿ ಲಕ್ಷಾಂತರ ಭಕ್ತಾದಿಗಳು ಸೇರಿರುತ್ತಾರೆ. ಇದು ಈ ಚರ್ಚ್ನ ಪ್ರಖ್ಯಾತಿ. ಇವತ್ತು ಬಹಳ ಸುಂದರವಾಗಿ ಲೈಟಿಂಗ್ಸ್ನಿಂದ ಇದು ವಿಶ್ರಮಿಸುತ್ತದೆ. ಇಲ್ಲಿ ಧರ್ಮದ ಅಭ್ಯಂತರ ಇಲ್ಲ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎನ್ನುವ ಭೇದ ಭಾವ ಇಲ್ಲ. ದೇವರ ಸಾನ್ನಿಧ್ಯದಲ್ಲಿ ಸರ್ವ ಜನರು ಸಮಾನರು. ಈ ಬಸಿಲಿಕದ ಹಬ್ಬದಲ್ಲಿ ಎಲ್ಲ ಧರ್ಮದವರು ಭಾಗಿಯಾಗುತ್ತಾರೆ. ಇಲ್ಲಿ ರಾಜ್ಯದ ವಿವಿಧ ಜಿಲ್ಲೆಯಿಂದ ವಿವಿಧ ಧರ್ಮದ ಜನರ ಸಂಗಮವಾಗುತ್ತದೆ. ಸರ್ವಧರ್ಮ ಸಮನ್ವಯ ಹೇಳುವುದು ಇದಕ್ಕೆ ಅಲ್ವಾ? ಇನ್ನೊಂದು ವಿಷಯ, ವಿವಿಧ ಜಿಲ್ಲೆಯ ವಸ್ತುಗಳನ್ನು ಇಲ್ಲಿ ನೋಡಬಹುದು. ಅದೇ ರೀತಿ ಪರ್ಚೇಸ್ ಕೂಡ ಮಾಡಬಹುದು. ಒಟ್ಟಾರೆ ಭರ್ಜರಿ ಮಾರ್ಕೆಟ್ ಇಲ್ಲಿದೆ. ಅದೇ ರೀತಿ ಒಳ್ಳೆ ಬಿಸ್ನೆಸ್ ಕೂಡ ಆಗ್ತಾ ಉಂಟು. ಓಕೆ ಫ್ರೆಂಡ್ಸ್, ನಮ್ಮ ಊರಿನಿಂದ ನಾವೆಲ್ಲ ಈ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೇವೆ. ಸೈಂಟ್ ಲಾರೆನ್ಸ್ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಮ್ಮ ನಿವೇದನೆಯನ್ನು ಆಲಿಸಿ ಅರಸಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ವೆರಿ ಮಚ್.